ಎಲ್ಲೇ ಭಾಗ್ಯಮ್ಮ, ಇವತ್ತು ಲಸ್ಮಕ್ಕನ್ ಬರ್ತುಡೆ, ಏನು 10 ಕೆಜಿ ಕೇಕ್ ತೊತ್ತಾಳೆ ಬಾ ಅಂತ ಹೇಳಿ ಕರ್ಕೊಂಬಂದೆ. ಇಲ್ಲಿ ನೋಡಿರೆ ನಾಣ ಒಡಿಯರ್ ಒಬ್ರು ಇಲ್ಲ ಅವ್ರ ಮನೆ ತಗಿ. ಅವಳೆ ಕಣಮ್ಮ ಹೇಳಿದ್ದು 10 ಕೆಜಿ ಕೇಕ್ ತಂದು ನನ್ ಬರ್ತ್ಡೇ ಮಾಡ್ಕೊಂತೀನಿ, ನನ್ ಗಂಡ ಎಲ್ಲ ತರಕ್ ಹೋಗ್ಯವನಿ ಅಂತಾನ ಕೊಚ್ಕೊಂತಿದ್ಲು. ಅದಕ್ಕೆ ಕರ್ಕೊಂಬಂದೆ. ಮಾಡ್ತಾಳಲ್ವೋ ಇಲ್ವೋ ಯಾರಿಗ್ ಗೊತ್ತು. ಏನ್ ಈಟತಿಗೆ ಆಲೇನೆ ಆ ಮುದ್ದೆ ತಿಂದು ಬಿತ್ಕೊಂಡೇವ್ರೋ ಏನೋ. ನಾನದಲ್ಲಿ ಏನಾನ ಮಾಡ್ಗಿರ್ತಾ ಇದಾರೋ ಏನೋ ಅಂತೇಳಿ ಕರ್ಕೊಂಬಂದೆ. ನಿನ್ನೂ ಬಾನೂನು ಇಲ್ಲಿ ನೋಡಿರೆ ಯಾರು ಇಲ್ವಲ್ಲಿ. ಇರು ನೋಡೋಣ ಒಳಗದಲ್ಲಿ ಏನಾನ ಈಡಾರೋ ಇಲ್ವೋ ಅಂತಾನ. ನೀನ್ ಒಳ್ಳೆ ಚೆನ್ನಾಗಿ ಕೇಳ್ದೆ ಕಣೆ. ಅವನೇ ಗಂಡ ತಿರ್ಕೊಂಡ್ ಚಿಮ್ತಾನೆ, ಎಣ್ಣೆ ಕುಡ್ ತೂರ ಆಡ್ತಿರ್ತಾನೆ. ಎಣ್ಣೆ ಕುಡಿಯಕ್ಕೆ ದುಡ್ಡಿಲ್ಲ ಅಂತಂದ್ರೆ ಅವಳ ತಗೇನೆ 10-20 ಕಿತ್ಕೊಂಡದೇ ಹೋಗ್ತಾನೆ. ಇನ್ನು ಅವನು 10 ಕೆಜಿ ಕೇಕ್ ತಂದು ಇವಳು ಬರ್ತ್ಡೇ ಮಾಡ್ತಾನ. ಅವಳ ಮಾತ ನೀನ್ ನಂಬಿದ್ಯಲ್ಲ ಹೋಗಿನ. ನಿನ್ನ ಮಾತು ನಂಬಿ ನಾನ್ ಬಂದಲ್ಲ. ಏನೋ ಮಾಡ್ತಿರ್ಬೋದೇನೋ, ಅದೆಲ್ಲಿ ಹೆಂಗ್ ಮಾಡ್ತಾಳೆ ಲಕ್ಷ್ಮಿ ಬರ್ತಡೇನ ಅಂತ ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿರಿ ಒಬ್ರು ಇಲ್ಲ. ಅಯ್ಯೋ ಜಯಿಂದ ಅಕ್ಕ, ಲಕ್ಷ್ಮಿ ಅಕ್ಕ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡಿ. ಹೇಳಿದ್ಮೇಲೆ ಅವರು ಮಾಡೇ ಮಾಡ್ತಾರೆ. ಮಾಡ್ತಾಳೆ. ಬದ್ನೆಕಾಯಿ ತೊಟ್ಟು ಕಾತ್ಕೊಂಡಿರು. ಬರ್ತ್ಡೇ ಮಾಡಿ ಕೇಕ್ ಕತ್ತರಿಸ್ತಾಳೆ. ಕೇಕ್ ತಿನ್ಬೋದು ಅಂತನ ಕನಸು ಕಾಣು ಅಷ್ಟೇನೆ. ಅವಳು ಬರ್ತ್ಡೇ ಮಾಡ್ಕೊಂಡಂಗೆ ನೀನ್ ಕೇಕ್ ತಿಂದಂಗೆನೆ. ಸುಮ್ಮನೆ ನಡೀರಿ ಮಾತಕ್ ಹೋಗಿ ಉಂಡು ಮನಿಕೆ ಮನ. ಇವಳೆಲ್ಲಿ ಬರ್ತ್ಡೇ ಮಾಡ್ತಾಳೆ? ಅವಳ ಹಣೆ ಬರ್ದಾಗೆ ಬರ್ದಿಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಬೋದು. ಅಯ್ಯೋ ಜಯಿಂದ ಅಕ್ಕ, ನಮ್ದು ಲಕ್ಷ್ಮಿ ಅಕ್ಕ ಬಗ್ಗೆ ನಿಮ್ದಕ್ಕೆ ಗೊತ್ತಿಲ್ವಾ? ಅವರು ಹೇಳ್ದಂಗೆ ಮಾಡ್ತಾರೆ. ಇಲ್ಲ ಅಂದ್ರೆ ಎಲ್ರು ಹಾಡ್ಕೊಂಡು ನಗ್ತಾರೆ ಅಂತ ಹೇಳಿ ಅವ್ರದಕ್ಕೆ ಕೂಡ ಚೆನ್ನಾಗಿ ಗೊತ್ತು. ಸುಮ್ನೆ ಆ ತರ ಎಲ್ಲ ಹೇಳಲ್ಲ. ಬರ್ತ್ಡೇ ಇವತ್ತು ಮಾಡ್ಕೋತಾರೆ ಹೊರಡ್ತಾ ಇರಿ ಲಕ್ಷ್ಮಿಂದು ಅಕ್ಕ. ಬರ್ತ್ಡೇನೆ ಮಾಡ್ತಾಳೋ ಅಥವಾ ಆಲೇನೆ ಗೊಟ್ರಿಕೆ ಒಯ್ಕೊಂಡು ಬಿತ್ಕೊಂಡೇವಳು ಯಾರಿಗ್ ಗೊತ್ತು. ಅಲ್ಲ ಕಣೆ ಬಾನು, ಬಾಯಿಗೆ 7 ದಟ್ಟು ಸುಲಭ ಅನ್ಕೊಂಡಿದ್ಯಾನು? 10 ಕೆಜಿ ಕೇಕ್ ಅಂದ್ರೆ ಏನ್ ಸುಮ್ನೆ ಆಗುತ್ತಾ? 300 ರೂಪಾಯಿ 350 ರೂಪಾಯಿ ಕೆಜಿ ಇರ್ಬೇಕು ಏನೋ ಕೇಕು. ಆಮೇಲೆ ಬಲೂನು, ಡೆಕೋರೇಷನ್ನು, ಖಾರ ಎಲ್ಲ ತರಕ್ಕೆ ಏನಿಲ್ಲ ಅಂತಂದ್ರು ಒಂದ 3-4 ಸಾವಿರ ಅಂತೂ ಬೇಕಮ್ಮ. 3-4 ಸಾವಿರ ಎಲ್ಲಿ ಬರುತ್ತೆ ಹೇಳು? ಅವನ್ ತಗೂ ಇಲ್ಲ, ಅವಳ ತಗೂ ಇಲ್ಲ ದುಡ್ಡು. ನೀನ್ ಒಳ್ಳೆ ಮಗ್ಗಿಂದ ಅಕ್ಕ, ನಿಮ್ಮ ಹತ್ರ ಚಾಲೆಂಜ್ಗೆ ಮಾಡಿದ್ದಾರೆ ತಾನೇ ಬರ್ತ್ಡೇ ಮಾಡ್ಕೋತೀನಿ ಅಂತ. ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ದಕ್ಕೆ ಊರಲ್ಲಿ ಎಲ್ಲ ಹಾಡ್ಕೋತೀಯ ಅಂತ ಲಕ್ಷ್ಮಿ ಅಕ್ಕಗೆ ಗೊತ್ತು. ಅದಕ್ಕೆ ಅವರು ಆ ಸಾಲ ಆದ್ರೂ ಪರವಾಗಿಲ್ಲ ಅಂತೇಳಿ ಬರ್ತ್ಡೇ ಮಾಡ್ಕೋತಾರೆ. ನೋಡ್ತಾ ಇರು. ಅಲ್ಲಿ ನೋಡಿ ನೆನ್ಸ್ಕೊಂತಿದ್ದಂಗೆ ಲಕ್ಷ್ಮಿ ಅಕ್ಕನೇ ಬಂದ್ರು ಮನೆ ಹೊರಗಡೆ. ಅವ್ರನ್ನೇ ಕೇಳೋಣ ಬನ್ನಿ, ಬರ್ತ್ಡೇ ಸೆಲೆಬ್ರೇಷನ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಯಾಕ್ರೆ ಬಾನು ಭಾಗ್ಯಮ್ಮ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಬರ್ತ್ಡೇ ಸೆಲೆಬ್ರೇಷನ್ಗೆ ಬರ್ರಿ ಅಂತ ಹೇಳಿದ್ರೆ ಹೊರಗೆ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತಿದ್ದೀರಲ್ಲೇ. ಒಳಕ್ ಬರ್ಬೇಕು ತಾನೆ. ನಾನು ಯಾರು ಹೊರಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಕರೆಯೋಣ ಅಂತ ಬಂದೆ. ನೀವೇನು ಬರೀ ಒಳಗೆ ಯಾಕೆ ನಿಂತಿದ್ದೀರಾ? ನಿಜವಾಗ್ಲೂ ನೀನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತ ಇದೀಯ ಲಕ್ಷ್ಮಕ್ಕ? ನಾನೆಲ್ಲ ಇಷ್ಟೊತ್ತಿಗೆ ಮುದ್ದೆ ತಿಂದು ಗೊಟ್ರಿಕೆ ಒಯ್ಕೊಂಡು ಬಿತ್ಕೊಂಡಿರ್ತೀಯೇನೋ ಅಂದ್ಕೊಂಡೆ. ಸೋಡಾ ಬುಡ್ಡಿ, ಚಾಲೆಂಜ್ ಮಾಡಿದ್ಮೇಲೆ ನಾನು ಚಾಲೆಂಜ್ ನ ಪೂರ್ತಿ ಮಾಡೇ ಮಾಡ್ತೀನಿ. ಏನಂತ್ಕೊಂಡಿದ್ಯೆ ಲಕ್ಷ್ಮಕ್ಕ ಅಂದ್ರೆ? ಬರ್ತ್ಡೇ ಮಾಡ್ಕೊಂತೀನಿ ಅಂತ ನಿನ್ನ ಹತ್ರ ಚಾಲೆಂಜ್ ಮಾಡಿದ್ದೆ, ಇವಾಗ ಮಾಡ್ಕೊಂತಾ ಇದ್ದೀನಿ. ನನ್ನ ಗಂಡನಿ ಎಲ್ಲ ತಂದಿರೋದು ಗೊತ್ತಾ? ಎಲ್ಲನ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಒಳಗಡೆ. ನನ್ನ ಗಂಡ ಬಂದ್ ನೋಡು ಹೆಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಕೇಕ್ ಎಷ್ಟು ಕೆಜಿ ತಂದಿದ್ದಾರೆ ಅಂತಾನ. ಹೌದೇನಿ ಲಕ್ಷ್ಮಕ್ಕ, ಎಲ್ಲ ನಿನ್ ಗಂಡನೇ ತಂದ್ಕೊಟ್ಟಿದ್ದ? ನಿಜಾನೇನೆ? ಇನ್ನೇನೆ ಜಯಮ್ಮ, ನಿನ್ನಂಗ್ ಮಾಡ್ಕೊಂಡೆ ನನ್ನೇನು? ನನ್ ಗಂಡ ಎಣ್ಣೆ ಕುಡಿಬೋದು, ಆದ್ರೆ ನನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಕ್ಕೊಂಡವ್ರಿ. ನಾನು ಏನ್ ಕೇಳಿರುನು ಇಲ್ಲ ಅಂಬಲ್ಲ ಹಂಗ್ ತಂದ್ಕೊಡ್ತಾರೆ ಗೊತ್ತಾ? ಬರ್ತ್ಡೇಗೆ ಅಂತ ಒಂದ ನೆಕ್ಲೆಸ್ನು ಕೊಡ್ಸಾ ಇದ್ದಾರೆ ನನ್ ಗಂಡ. ಬರ್ರಿ ಇವಾಗ ಹೊಸ ಸೀರೆ ಉಡ್ಕೊಂಡು ನೆಕ್ಲೆಸ್ ಹಾಕೊಂಡ್ ಬರ್ತೀನಿ ನೋಡಿ, ಕಣ್ ತುಂಬ್ಕಿಮಿರಂತೆ. ನಿಮ್ಗಂತೂ ಆ ಭಾಗ್ಯ ಇಲ್ಲ. ಹೌದಾ ಲಕ್ಷ್ಮೀಂದ ಅಕ್ಕ, ನೆಕ್ಲೆಸ್ಗೆ ಮಾಡಿಸ್ಕೊಟ್ಟಿದಾರ ನಿಮ್ದಕ್ಕೆ ಗಂಡ? ಕಣೆ ಬಾನು, ಮತ್ತೆ ನಾನು ಅಂದ್ರೆ ಏನು ಅಂದ್ಕೊಂಡಿದ್ಯಾ? ನನ್ಗಂತೂ ನಂಬಕ್ಕಾಗಲ್ಲಮ್ಮ. ಅಲ್ಲ ಯಾತನ ತಂದು ಕೊಡು ಅಂದ್ರೆ ನಿನ್ ಗಂಡ 1 ರೂಪಾಯಿ ದುಡ್ಡಿಲ್ಲ ನೀನೇ ಕೊಡು ಅಂತ ಜಗಳ ಮಾಡ್ತಿರ್ತಾನೆ ಯಾವಾಗ್ಲೂ ನಿಂತಾಗೆ. ಅವನು ನಿನಗೆ ನೆಕ್ಲೆಸ್ ಮಾಡಿಸ್ಕೊಡ್ತಾನ? ನಾನಂತೂ ನಂಬಲ್ಲ ಇದನ್ನ. ಸುಮ್ಮನೆ ಜಗಳ ಮಾಡೋದು ಎಲ್ಲರ ಎದುರಿಗೂ ಮಾಡ್ತಾನೆ ಅಷ್ಟೇನೆ. ಆದ್ರೆ ಒಳಗೆ ಎಷ್ಟು ಪ್ರೀತಿಸ್ತಾನೆ ಗೊತ್ತಾ ನನ್ನ ಗಂಡ ನನ್ನ? ಏನು ಅಂದ್ರೆ ಇನ್ನೊಬ್ರ ತಾಗೆ ತೋರಿಸ್ಕೆಮಕ್ ಇಷ್ಟ ಇಲ್ಲ ಅಷ್ಟೇನೆ ನನ್ನ ಗಂಡಗೆ. ನಿನ್ಗೇನ್ ಗೊತ್ತು ನನ್ನ ಗಂಡ ನನ್ನ ಎಷ್ಟು ಇಷ್ಟ ಪಡ್ತಾನೆ ಅಂತಾನ? ಬಾ ನೋಡು ಗೊತ್ತಾಗುತ್ತೆ ನಿನ್ಗೆ ಇವತ್ತು. ಹೌದೇನೆ, ನಿನ್ ಗಂಡ ಇಷ್ಟು ಒಳ್ಳೇನು ಅಂತಾನ? ನಾವಂತೂ ಅಂದ್ಕೊಂಡಿರ್ಲಿಲ್ಲಮ್ಮ. ನಡಿ ನೋಡೋಣ ಅದೇನೇನ್ ಮಾಡ್ಯವನಿ ನಿನ್ ಗಂಡ ನಿನ್ಗೋಸ್ಕರನ ಅಂತಾನ. ನಾವು ಒಂದಿಷ್ಟ ನೋಡ್ತೀವಿ. ಬರ್ರಿ ಒಳಕ್ಕೆ, ಇಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಒಳಕ್ ಹೋಗನ್ ಬರ್ರಿ, ನೋಡಿವ್ರಂತೆ ಕಣ್ಣಾರೇನೆ.
ನೋಡ್ರಿ ಕಣ್ ತುಂಬಾ ನೋಡ್ರಿ ಭಾಗ್ಯಮ್ಮ ಜಯಮ್ಮ ನೋಡು ನನ್ನ ಗಂಡ ಕೇಕ್ ಅಂತ ತಂದೇನೆ ಅಂತಾನ ನೋಡು ಹೆಂಗ್ ಡೆಕೋರೇಷನ್ ಮಾಡ್ಯವರೇ ಅಂತಾನ ನನಗೋಸ್ಕರ ನಿನ್ ಗಂಡ ಯಾವತ್ತಾದ್ರೂ ಮಾಡಿದ್ದೇನೆ ಭಾಗ್ಯಮ್ಮ ಜಯಮ್ಮ ಹಾ ಅಯ್ಯೋ 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 ಏನೇ ಇದು ಲಸ್ಮಕ್ಕ ಇಷ್ಟೊಂದು ತಂದೇವನೆ ಕೇಕ ಅಲ್ಲಲ್ಲ ಟೇಬಲ್ಗೆ ಏನ್ ಬಲೂನ್ ಡೆಕೋರೇಷನ್ ಏನ್ ಬಣ್ಣ ಡೆಕೋರೇಷನ್ ಮಾಡ್ಯವ ನಿನ್ ಗಂಡನ ಇದನ್ನೆಲ್ಲ ಮಾಡಿದ್ದು ಅವನ್ಗೆ ಹಿಂಗೆಲ್ಲ ಮಾಡಕ್ ಬರ್ತೇನೆ ಮತ್ತೆ ಹೆಂಡತಿ ಮೇಲೆ ಪ್ರೀತಿ ಇರೋರು ಮಾಡ್ತಾರೆ ಎಲ್ಲ ಕಲ್ತ್ಕೊಂಡು ನಿನ್ ಗಂಡಗನು ನಿನ್ ಮೇಲೆ ಪ್ರೀತಿ ಇದ್ದಿದ್ರೆ ನಿನ್ ಬರ್ತಡೇನು ಹಿಂಗೆ ಮಾಡಿರೋನು ಈಗ ತಿಳ್ಕ ಯಾರ ಗಂಡಗೆ ಎಷ್ಟು ಪ್ರೀತಿ ಐತೆ ಅಂತಾನ ಅಯ್ಯೋ ಲಕ್ಷ್ಮಿಂದು ಅಕ್ಕ ನಿಮ್ದು ಯಜಮಾನ್ರು ನಿಮ್ದಕ್ಕೆ ತುಂಬಾ ಪ್ರೀತಿಸ್ತಾರೆ ಅನ್ಸುತ್ತೆ ನಮ್ದಕ್ಕೆ ಗೊತ್ತೇ ಇರ್ಲಿಲ್ಲ ನೋಡು ನಿಮ್ದು ಯಜಮಾನ್ರು ಇಷ್ಟು ಒಳ್ಳೆಯವರು ಅಂತ ಯಾವಾಗ್ಲೂ ಎಣ್ಣೆ ಕುಡಿತಾರೆ ಅಂತಾನೆ ತಿಳ್ಕೊಂಡಿದ್ವಿ ನಮ್ದಕ್ಕೆ ಎಲ್ರು ಆದ್ರೆ ಇವತ್ತು ಗೊತ್ತಾಯ್ತು ಬಿಡಿ ನಿಮ್ಮನ್ನ ಎಷ್ಟು ಇಷ್ಟಾಗೆ ಬರ್ತಾರೆ ನಿಮ್ದು ಯಜಮಾನ್ರು ಅಂತ ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ಬಿಡಿ ಲಕ್ಷ್ಮಿಂದು ಅಕ್ಕ ನಿಮ್ದಕ್ಕೆ ಅಂತೂ ಅದೃಷ್ಟಾಗೆ ಮಾಡಿದ್ರಿ ಅನ್ಸುತ್ತೆ ನಿಮ್ದು ಯಜಮಾನ್ರಿಗೆ ನೀವು ಹೆಂಡತಿ ಆಗ್ಲಿಕ್ಕೆ ಗೊತ್ತಾಯ್ತು ಕಣೆ ಲಕ್ಷ್ಮಕ್ಕ ನಿನ್ ಗಂಡ ತುಂಬಾ ಒಳ್ಳೆಯವನು ಅಂತಾನ ನನ್ ಮನೆಗೆ ಹೋಯ್ತೆ ಭೂದೇವಿ ಹಿಂಗೆಂದೆಂದೂ ಮಾಡಿಲ್ಲ ಬರೇ ಚಾಕ್ಲೇಟ್ ಕೊಟ್ಟು ಸುಮ್ಮನಾಗ್ತಾನೆ ನಾನು ನಿನ್ ಗಂಡ ಚಾಕ್ಲೇಟನ್ನು ಕೊಡ್ಸಲ್ಲ ಅನ್ಕೊಂಡಿದ್ದೆ ಆದ್ರೆ ನೋಡ್ದ ಎಷ್ಟೊಂದು ಕೇಕ್ ತಂದೇವನೆ ಎಲ್ಲೇ ಹೊಸ ಸೀರೆ ಕೊಡ್ಸೇನೆ ನೆಕ್ಲೆಸ್ ಕೊಡ್ಸೇನೆ ನಿನ್ ಗಂಡ ಅಂದೆ ಹೋಗಿ ಹಾಕಿಂಬರೋಗು ಜಲ್ದು ಕೇಕ್ ಕಟ್ ಮಾಡಿವಂತಿ ಈಗ ಗೊತ್ತಾಯ್ತಾ ನನ್ ಪವರ್ ಏನು ಅಂತಾನ ಎಲ್ಲರೂ ಬರ್ಲಿ ಇರು ಗುಂಡಜ್ಜಿ ಮಂಜ ಆಮೇಲೆ ಅಕ್ಕಿ ಹುಡ್ದಿ ಮಜ್ಜಿ ನಿಂಗಮ್ಮ ಎಲ್ಲರಿಗೂ ಹೇಳಿದ್ದೆ ಎಲ್ಲರೂ ಬರ್ಲಿ ನಾನು ಹಂಗೆ ರೆಡಿಯಾಗಿ ಬರ್ತೀನಿ ನೀವೆಲ್ಲ ನಿಂತ್ಕೊಂಡಿರ್ರಿ ಸರಿ ಹೋಗಿ ಲಕ್ಷ್ಮಿಂದ ಅಕ್ಕ ಬೇಗ ರೆಡಿಯಾಗಿ ಬನ್ನಿ ಅಯ್ಯೋ 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 ಯೋಟೊಂದು ಕೇಕ್ ತಂದೆವಳೆ ಈ ಲಕ್ಷ್ಮಕ್ಕ ಈಟೊಂದು ಕೇಕ್ ಯಾರು ತಿಂತಾರೆ ಗುಂಡಮ್ಮ ಈ ಕಿವಿಗೆ ಅಜ್ಜಿ ಬಂತಪ್ಪ ತಲೆ ತಿನ್ನಕ್ಕೆ ಅಯ್ಯೋ ಈ ಕಿವಿಗೆ ಅಜ್ಜಿ ಯಾಕೆ ಬಂತು ಇಲ್ಲಿಗೆ ಲಕ್ಷ್ಮಿಂದ ಅಕ್ಕ ಸುಮ್ಮನೆ ಇರಕ್ಕಾಗ್ಲಿಲ್ವಾ ಈ ಕಿವಿಗೆ ಅಜ್ಜಿಗೆ ಯಾಕೆ ಹೇಳ್ತಾವ ಏನೋ ಈ ಕಿವಿಗೆ ಅಜ್ಜಿ ಇಲ್ಲಿ ಎಲ್ರಿಗೂ ತಲೆಗೆ ತಿಂತಾಳೆ ಬೇಗ ಕೇಕ್ ತಿಂದು ಹೋಗ್ಬಿಡ್ಬೇಕಪ್ಪ ಇಲ್ಲ ಅಂದ್ರೆ ಅಷ್ಟೇ ಈ ಕಿವಿಗೆ ತಿಮ್ಮಜ್ಜಿ ಏನ್ ಬೇಕೋ ಹಂಗೆ ಮಾತಾಡ್ತಾ ಬಿಡ್ತಾಳೆ ಎಲ್ರೇ ಲಕ್ಷ್ಮಕ್ಕ ರೆಡಿಯಾಗಿ ಬರ್ತೀನಿ ಅಂತ ಹೋಗ್ಯವಳೆ ಹೊಸ ಸೀರೆ ಕೊಡ್ಸೇನಂತೆ ಗಂಡ ನೆಕ್ಲೆಸ್ ಕೊಡ್ಸೇನಂತೆ ಅದಕ್ಕೆ ಆಕೆ ಬರ್ತೀನಿ ಅಂತ ಹೋಗಿದ್ದಾಳೆ ಬತ್ತಾಳಿರು ಮುಂಜ ಕೇಕ್ ನೋಡು ಯೋಟು ಅಂತಂದೇವ್ರಿ ಇದು ಎಷ್ಟು ಕೆಜಿ ಐತಪ್ಪ ಊರಾಗೆ ಎಲ್ಲಾರ್ಗು ಕೊಡುತ್ತಂತೆ ಲಕ್ಷ್ಮಕ್ಕೆ ಕೇಕ ಕಟ್ ಮಾಡಿ ಅದಕ್ಕೆ ಒಂದ್ 10 ಕೆಜಿ ತರಬೇಕು ಅಂತ ಹೇಳ್ತಿತ್ತು ನಮ್ಮ ಅಜ್ಜಿ ತಾಗೆ 10 ಕೆಜಿ ಇರ್ಬೇಕದು ಏನಣ್ಣ ನಿನ್ ಹೆಂಡತಿ ಬರ್ತ್ಡೇನ ಇಷ್ಟು ಜೋರಾಗಿ ಆಚರಣೆ ಮಾಡ್ತಾ ಇದ್ಯಾ ನಾವೇನು ಅಂದ್ಕೊಂಡಿದ್ದೀವಿ ಬಿಡೋಣ ನಿನ್ನ ಮತ್ತೆ ಮಾಡ್ಬೇಕಲ್ಲಮ್ಮ ನನ್ನ ಹೆಂಡತಿ ಮಾಡ್ದೆ ಇನ್ಯಾರಿಗೆ ಮಾಡೋಕ್ಕಾಗುತ್ತೆ ಹೇಳು ಅದಕ್ಕೆ ಎಲ್ಲ ನಾನೇ ತಂದು ಮಾಡ್ತಾ ಇದ್ದೀನಿ ಮತ್ತೆ ಯಾಕ ನಿನ್ ಮಕ ಸಪ್ಪಗಿದ್ದಂಗೈತೆ ಹೆಂಡತಿ ಬರ್ತ್ಡೇ ಮಾಡ್ತಾ ಇದೆಯಾ ಇಷ್ಟು ಜೋರಾಗಿ ನಿನ್ ಮಕ್ಕಾಗ ನೋಡಿದ್ರೆ ಒಂದೀಟು ನಗುನೇ ಇಲ್ಲಪ್ಪ ಅದೇನು ಇಲ್ಲ ಕಣಕ ಎಲ್ಲ ತಂದು ಎಲ್ಲ ಡೆಕೋರೇಷನ್ ಮಾಡಿನಲ್ಲ ಸುಸ್ತಾದಂಗಾಗೈತೆ ಅದಕ್ಕೇನೆ ಏನು ಇಲ್ಲ ನಿಂತ್ಕೊಳ್ರಿ ನನ್ನ ಹೆಂಡತಿ ರೆಡಿ ಆಗ್ತಾ ಇದ್ದಾಳೆ ಬತ್ತಾಳೆ ಅಯ್ಯೋ 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 ಲಕ್ಷ್ಮಕ್ಕ ಏನು ಇದು ಮಿರಿ ಮಿರಿ ಮಿಂಚ್ತಾ ಇದೆಯಲ್ಲೇ ನೆಕ್ಲೆಸ್ ನೋಡು ಅಯ್ಯಪ್ಪ ಮತ್ತೆ ನಾನು ಅಂದ್ರೆ ಏನಂತ್ಕೊಂಡಿದೀಯಾ ಈ ಲಕ್ಷ್ಮಕ್ಕ ಹೇಳದೆ ಮಾಡೋದೇ ಹೇಳೋದು ನಡಿ ಟೈಮ್ ಆಗುತ್ತೆ ಬೇಗ ಕೇಕ್ ಕಟ್ ಮಾಡೋಣ ಎಲ್ಲಾರ್ಗು ಅಟ್ಟಸ್ತೈತಿ ಅನ್ಸುತ್ತೆ ಬೇಗ ತಿನ್ಲಿ ಬಿರಿಯಾನಿ ಮಾಡಿದೀನಿ ನಮ್ಮನೆಗೆ ಇವತ್ತು ಎಲ್ಲಾರು ಇಲ್ಲೇ ಬಿರಿಯಾನಿ ತಿಂದೋಗ್ರಿ ಮನೆಗೆ ಯಾರು ಹೋಗಿ ಊಟ ಮಾಡಬೇಡ್ರಿ ಇಲ್ಲೇ ತಿನ್ರಿ ಅಯ್ಯೋ 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 ಲಕ್ಷ್ಮಕ್ಕ ಏನಿದು ಬಂಗಾರದ ನೆಕ್ಲೆಸ್ ಏನೇ ಅದು ಹೂ ಕಂಗುಣಕಯ್ಯೋ ಬಂಗಾರದ್ದೇನೆ ಯಾಕೆ ಅನುಮಾನನೇ ನನ್ನ ಗಂಡನೇ ಕೊಡ್ಸಿದ್ದು ಎಲ್ಲನ ಸೀರೆ ಒಡವೆ ಕೇಕು ಎಲ್ಲನ ಅನುಮಾನ ಏನೂ ಇಲ್ಲ ಸುಮ್ಮನೆ ಕೇಳ್ದೆ ಅಷ್ಟೇನೆ ದೀಪ ಹಚ್ಚಿ ಕೇಕ್ ಕಟ್ ಮಾಡು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಲಕ್ಷ್ಮತ್ತೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಲಕ್ಷ್ಮಕ್ಕ ನೋಡಿದ್ರಲ್ಲ ಸ್ನೇಹಿತರೆ ನಮ್ದು ಲಕ್ಷ್ಮಿ ಅಕ್ಕ ಯಾವ ತರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಅಂತ ಆದ್ರೆ ಅವ್ರದ್ದು ಯಜಮಾನರು ಯಾಕೋ ಸಪ್ಪಗಿದ್ದಾರೆ ಅದೇನ್ ಮಾಡಿದ್ರು ಏನೋ ಲಕ್ಷ್ಮಿಂದು ಅಕ್ಕ ಗೊತ್ತಿಲ್ಲ ಸರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ನಮ್ದು ಲಕ್ಷ್ಮಿ ಅಕ್ಕದ ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಗೆ ಮಾಡಿ ಶೇರ್ಗೆ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಂಡು ನಮ್ದಕ್ಕೆ ಸಪೋರ್ಟ್ಗೆ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಫ್ರೆಂಡ್ಸ್